ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನೊಂದು ಮಹತ್ವದ ಮಾಹಿತಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಇದು ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ 8ನೇ ವೇತನ ಆಯೋಗದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ಹಂಚ್ಕೋತಾ ಇದ್ದೀನಿ. 8ನೇ ವೇತನ ಆಯೋಗವನ್ನು ಜಾರಿ ಮಾಡ್ತಕ್ಕಂಥ ಬಹಳಷ್ಟು ನಿರೀಕ್ಷೆಗಳನ್ನು ಈಗ ಆ ನೌಕರರ ಕನಸುಗಳು ನನಸಾಗ್ತಕ್ಕಂಥ ಸಮಯ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 8ನೇ ವೇತನ ಆಯೋಗದಲ್ಲಿರ್ತಕ್ಕಂಥ ನಿರೀಕ್ಷೆಗಳಾಗಿರ್ಬೋದು, ಫಿಟ್ಮೆಂಟ್ ಫ್ಯಾಕ್ಟ್ರು ಅಥವಾ ಹಣಕಾಸಿನ ಒತ್ತಡದ ಬಗ್ಗೆ ಏನು ಹೇಳಿದೆ, ಹಾಗೆ ಇದಕ್ಕೆ ಸರ್ಕಾರದ ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ದಾರೆ, ಹೊಸ ನಿರೀಕ್ಷೆಗಳು ಏನೇನಿರುತ್ತೆ, 8ನೇ ವೇತನ ಬಗ್ಗೆ ಈಗ ಮುಂದಿನ ಹೆಜ್ಜೆ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನೀವು ಡೀಟೇಲ್ಸ್ನ ನೋಡ್ತಾ ಹೋಗ್ಬೋದು. ಸ್ನೇಹಿತರೆ, ಬನ್ನಿ ಹಾಗಾದರೆ ನೋಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ವರ್ಷದ ಆರಂಭ ಶುರುವಾಗಿದೆ ಸ್ನೇಹಿತರೆ. ಫೆಬ್ರವರಿ 1ನೇ ತಾರೀಕಿನಂದು ಬಜೆಟ್ ಮಂಡನೆ ಮಾಡುವ ಹಲವಾರು ಲಕ್ಷಣಗಳು ಕಾಣ್ತಾ ಇದೆ. ಈ ಬಜೆಟ್ ಮಂಡನೆ ವೇಳೆ 8ನೇ ವೇತನ ಆಯೋಗದ ಜಾರಿ ಕುರಿತು ಈಗ ಒಂದು ನಿರೀಕ್ಷೆಯನ್ನು ಇಟ್ಕೋಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ 2026 ಜನವರಿಯಿಂದ 8ನೇ ವೇತನ ಆಯೋಗ ಜಾರಿ ಮಾಡೋದಕ್ಕೋಸ್ಕರ ಈಗ ಈ ಬಜೆಟ್ನಲ್ಲಿ 8ನೇ ವೇತನ ಆಯೋಗದ ಜಾರಿ ಕುರಿತು ಒಂದು ಸ್ಪಷ್ಟನೆಯನ್ನು ನೀಡ್ಬೋದು ಅಂತ ಈಗ ಹಲವಾರು ಮೂಲಗಳಿಂದ ಮಾಹಿತಿ ಬಂದಿರತಕ್ಕಂಥದ್ದು. ನೋಡಿ, ಪ್ರತಿ 10 ವರ್ಷಗಳಿಗೊಮ್ಮೆ ಕೇಂದ್ರ ಸರ್ಕಾರ ವೇತನ ಆಯೋಗವನ್ನು ರಚನೆ ಮಾಡುತ್ತೆ ಸ್ನೇಹಿತರೆ. 2015ರಲ್ಲಿ ರಚನೆಯಾದ 7ನೇ ವೇತನ ಆಯೋಗ ನೋಡಿ 2016 ಜನವರಿ 1ರಿಂದ ಜಾರಿಗೆ ಬಂತು. ಈ ಆಯೋಗ ಕನಿಷ್ಠ ವೇತನವನ್ನು 7,000ದಿಂದ 18,000ಕ್ಕೆ ಹೆಚ್ಚಿಸಿ ನೋಡಿ ಹಿರಿಯ ಅಧಿಕಾರಿಗಳಿಗೆ ಗರಿಷ್ಠ 2.5 ಲಕ್ಷ ನಿಗದಿಯನ್ನು ಪಡಿಸಿತು. ಈ ಬಾರಿ 8ನೇ ವೇತನ ಆಯೋಗ 2026 ಜನವರಿ ಇದರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಸ್ನೇಹಿತರೆ. ನೋಡಿ, ನೌಕರರ ಒಕ್ಕೂಟಗಳ ಕನಿಷ್ಠ ವೇತನವನ್ನು 18,000ದಿಂದ ಈಗ 26,000 ಅಥವಾ 30,000ಕ್ಕೆ ಹೆಚ್ಚಿಸಲು ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಇದರ ಪ್ರಕಾರ ಹಣದುಬ್ಬರ, ಜೀವನ ವೆಚ್ಚ ಮತ್ತು ಖರ್ಚು ವೆಚ್ಚಗಳ ಏರಿಕೆಯಿಂದಾಗಿ ಬದಲಾವಣೆಗೆ ಅಗತ್ಯ ಆಗಿದೆ ಅಂತ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು. ಫಿಟ್ಮೆಂಟ್ ಫ್ಯಾಕ್ಟ್ರ್ ಬಗ್ಗೆ ನೋಡೋದಾದರೆ ನೋಡಿ, ಸದ್ಯದಲ್ಲಿರುವ 2.57 3.5 ಅಥವಾ 3.8ಕ್ಕೆ ಹೆಚ್ಚಿಸುವ ಬೇಡಿಕೆ ಮುಂದಿಡಲಾಗಿದೆ. ಫಿಟ್ಮೆಂಟ್ ಫ್ಯಾಕ್ಟರ್ನ ನವೀನ ವೇತನ ಪರಿಷ್ಕರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಹಣಕಾಸಿನ ಒತ್ತಡದ ಬಗ್ಗೆ ಏನಂತ ಹೇಳುತ್ತೆ ಅಂದರೆ, ಈ ಬಡ್ತಿಯು ಸರ್ಕಾರಿ ಬಜೆಟ್ನಲ್ಲಿ ದೊಡ್ಡ ಪ್ರಭಾವ ಬೀರುವ ಸಾಧ್ಯತೆ ಇದ್ದರೂ ಈ ಕುರಿತಂತೆ ಸೂಕ್ತ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆ ಇದೆ. ಏಕೆಂದರೆ ಸರ್ಕಾರಿ ನೌಕರರ ಬಗ್ಗೆ ಈಗ ಒಂದು 8ನೇ ವೇತನ ಜಾರಿ ಮಾಡ್ತು ಅಂತಂದರೆ ಸರ್ಕಾರಕ್ಕೆ ಭಾಳ ದೊಡ್ಡ ಹೊರೆಯೇ ಬೀಳುತ್ತೆ ಸ್ನೇಹಿತರೆ. ಇದರ ನಿರೀಕ್ಷೆ ಆದರೂ ಕೂಡ ಇದರ ನಿರೀಕ್ಷೆಯನ್ನು ನೌಕರರು ಇಟ್ಕೋಬೋದು. ಯಾಕಂದರೆ 8ನೇ ವೇತನ ಆಯೋಗ ಜಾರಿ ಮಾಡಲೇಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನೋಡಿ, ಇದಕ್ಕೆ ರಾಜ್ಯಸಭೆಯಲ್ಲಿ ಹಣಕಾಸು ಖಾತೆ ಸಚಿವರು ಸದ್ಯಕ್ಕೆ 8ನೇ ವೇತನ ಆಯೋಗ ಕುರಿತು ಚಿಂತನೆ ನಡೆಸಿಲ್ಲ ಅಂತ ಸ್ಪಷ್ಟಪಡಿಸಿದರು. ಅಷ್ಟೇ ಅಲ್ಲದೆ ಬಜೆಟ್ ವೇಳೆ ಈ ಕುರಿತ ಮಹತ್ವದ ನಿರ್ಧಾರ ಪ್ರಕಟವಾಗಬಹುದು ಅಂತ ಈಗ ವರದಿಗಳು ಗಮನವನ್ನು ಸೆಳೆದಿರ್ತಕ್ಕಂಥದ್ದು. 2024ರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ಯಾಕೇಜ್ ಘೋಷಣೆ ಅಥವಾ 8ನೇ ವೇತನ ಆಯೋಗದ ಕುರಿತು ಪ್ರಾರಂಭಿಕ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಕೇಂದ್ರ ಕಾರ್ಮಿಕ ಸಂಘಗಳು ಮತ್ತು ಈ ಬಗ್ಗೆ ಒತ್ತಡವನ್ನು ಹೇರಿದ್ದು ಬಜೆಟ್ನಲ್ಲಿ ಹಣ ಮೀಸಲಿಡಬಹುದು ಎಂಬ ಅಂದಾಜು ವ್ಯಕ್ತವಾಗಿದೆ. ಮುಂದಿನ ಹೆಜ್ಜೆ ಏನು ಅಂತ ಇಲ್ಲಿ ನೋಡಿ, 8ನೇ ವೇತನ ಆಯೋಗವು ಕೇಂದ್ರ ಸರ್ಕಾರಿ ನೌಕರರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಲಿದೆ. ಆದರೆ ಸರ್ಕಾರದ ಅಂತಿಮ ನಿರ್ಧಾರ 2024ರ ಬಜೆಟ್ ಮಂಡನೆ ವೇಳೆ ಮಾತ್ರ ತಿಳಿಯಲಿದೆ. ಮತ್ತು ಕೊನೆಯದಾಗಿ ಹೇಳೋದಾದರೆ, ವೇತನ ಪರಿಷ್ಕರಣೆ ಕೇಂದ್ರ ಸರ್ಕಾರಿ ನೌಕರರ ಜೀವನಕ್ಕೆ ಹೊಸ ತಿರುವನ್ನು ನೀಡಲಿದೆ. ಸರ್ಕಾರದ ಬಜೆಟ್ನ ಗಮನಿಸಿ 8ನೇ ವೇತನ ಆಯೋಗದ ಘೋಷಣೆಯತ್ತ ಕಣ್ಣು ಹಾಯಿಸಿರುವ ನೌಕರರ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಹಾಗಾದರೆ ಈ ಸಲದ ಬಜೆಟ್ನಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ 8ನೇ ವೇತನ ಆಯೋಗದ ಬಗ್ಗೆ ಅಂತ ನೋಡಿ ಮುಂದಿನ ನಿರ್ಧಾರ ಏನಾಗ್ಬೋದು ಅಂತ ನಾವು ಗೆಸ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ, ಮತ್ತಷ್ಟು ಇದೇ ರೀತಿಯ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.